ಈರನ್ಗೌಡ ಮನಿ ನೋಡಿದ್ರ ಅಷ್ಟು ಸಜ್ಜಿಲ್ಲ. ಆದ್ರ ಈಗಿರೋ ಪರಿಸ್ಥಿತಿ ಒಳಗ ಈ ಮನ್ಯಾಗ ಇವ್ರಿರೋದು ಅನಿವಾರ್ಯ. ಗೌಡ್ರ, ಮನಿ ಹೆಂಗಾರ ಯಾಕಿರ್ಲಿ, ಇವ್ರಿಗೆ ಒಟ್ಟ ಇಲ್ಲೇ ರಕ್ಷಣೆ ಸಿಕ್ಕ ಅಷ್ಟ ಸಾಕ. ಹೆಂಗೂ ಈ ಮನಿ ಊರ್ ಹೊರಗೈತಿ, ಇಲ್ಲೇ ಯಾರು ಅಷ್ಟ ಬರೋರು ಹೋಗೋರು ಇಲ್ಲ. ನನ್ನ ಮನ್ಸಿಗೆ ಒಂದೇ ಬೇಜಾರ, ಗಿರ್ಜಕ್ಕ ದೊಡ್ಡ ಶ್ರೀಮಂತರ ಮನ್ಯಾಗ ಹುಟ್ಟಿ ಬೆಳೆದಕ್ಕಿ. ಪಾಪ ಅಕ್ಕಿಗೆ ಇಂಥ ಮುರುಕುಲ್ ಗುಡಿಸಲ್ದಾಗ ಇರುವಂತ ಪರಿಸ್ಥಿತಿ ಬಂತು ಅಂತ. ಗೌಡ್ರ, ಮನುಷ್ಯನಿಗೆ ಒಂದೊಂದ್ಸರಿ ಎಂತೆಂಥ ಪರಿಸ್ಥಿತಿ ಬರ್ತಾವೋ ಗೊತ್ತಾಗೋದಿಲ್ಲ. ನೀವು ಮನಸ್ಸಿಗೆ ಬಹಳ ಬೇಸರ ಮಾಡ್ಕೋಬೇಡ್ರಿ. ಇವತ್ತಿರುವಂಥ ಸ್ಥಿತಿ ನಾಳೆ ಇರುವುದಿಲ್ಲ. ಸರಿ ಸರಿ, ಯಾರಾದರೂ ಇತ್ತಾಗ ಹೊಲಕ್ಕೆ ಹೋಗಾಕ ಬಂದ್ಗಿಂದಾರ. ನಡ್ರಿ ಮೊದ್ಲ ಮನಿ ಒಳಗ ಕರ್ಕೊಂಡು ಹೋಗುನು. ಹೌದೌದು, ನೀ ಅನ್ನೋದು ಖರೆ ಐತಿ. ಬಾ ಮನಿ ಒಳಗ ಕರ್ಕೊಂಡು ಹೋಗುನು. ವೀರನ್ಗೌಡ್ರ, ಒಳಗ ಹೊರಸಿಟ್ಟೇನಿ, ಅದ್ರ ಮ್ಯಾಗ ಮಲ್ಗಸ್ರಿ. ಆಯ್ತು. ಗಿರ್ಜಕ್ಕ, ರೀ ಗಿರ್ಜಕ್ಕ, ಗಿರ್ಜಕ್ಕ ಇದ್ರ ಮೇಲೆ ಮಲ್ಕೋ. ಏ ತಿರ್ಕಪ್ಪಣ್ಣ, ನಾವ ಇಲ್ಲ ಯಾಕೆ ಬಂದ್ವಿ? ನಾನು ಸಾಯ್ಬೇಕಂತೇಳಿ ನೀರಾಗ ಬಿದ್ದಿದ್ನಿ, ಆದ್ರ ಇಲ್ಲಿ ಹೆಂಗ್ ಬಂದೆ? ಗಿರ್ಜಾ ಅವ್ರ, ನಿಮ್ಗೇನು ಆಗಿಲ್ಲ, ನೀವ ಆರಾಮಾಗಿದ್ದೀರಿ. ಆದ್ರ ನಿಮ್ಮ ನೋಡಿ ನಾನು ನೀರಾಗ ಬಿದ್ದಿದ್ಯಾ. ನಾವಿಲ್ಲಿ ಹೆಂಗ್ ಬಂದ್ವಿ? ತಿರ್ಕಪ್ಪಣ್ಣ, ಮೊದ್ಲ ಕಣ್ಣು ತೆಗೆದ ನನ್ನ ನೋಡು. ವೀರನ್ಗೌಡ, ನೀನ ನನ್ನ ಕಾಪಾಡಿ ತಪ್ಪು ಮಾಡಿಬಿಟ್ಟಿ. ತಿರ್ಕಪ್ಪಣ್ಣ, ನೀನ ಇಂಥ ನಿರ್ಧಾರ ಮಾಡಬಾರ್ದಿತ್ತು. ನೀನು ನೀರಾಗ ಮುಳುಗೋದು ನೋಡಿ ನನ್ನ ಜೀವದಾಗ ಜೀವ ಇದ್ದಿದ್ದಿಲ್ಲ. ಹೌದು ತಿರ್ಕಪ್ಪಣ್ಣ, ನೀನು ಎಲ್ಲಾರ್ಗಿ ಧೈರ್ಯ ಕೊಡಮ್ಮ. ಇವತ್ತ ನೀನ ಯಾಕ ಧೈರ್ಯ ಕಳ್ಕೊಂಡಿ? ಇದೆಲ್ಲ ಆಗಿದ್ದ ನನ್ನಿಂದ. ಅದಕ್ಕ ನಾ ಇರೋದ್ರಿಂದ ಯಾರಿಗೆ ಸುಖ ಇಲ್ಲ ಅಂತೇಳಿ ನೀರ್ ಪಾಲಾಗಿ ಹೊಂಟಿದ್ದೆ. ಇಲ್ಲ, ನಾ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಹುಟ್ಕೊಂಡಿರೋದು. ನಾನು ಸತ್ತು ಹೋಗಿದ್ರ ಎಲ್ಲ ಸರಿ ಆಗ್ತಿತ್ತು. ಏ ವೀರನ್ಗೌಡ್ರ, ಇವರಿಬ್ಬರಿಗೂ ಧೈರ್ಯ ಹೇಳ್ಬೇಕಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದ್ರ ನೀವ ಸಣ್ಣ ಹುಡುಗರಂಗ ಹಾಳಾಕತ್ತೀರಲ್ಲ. ಗೌಡ್ರ, ಇವತ್ತ ತಿರ್ಕಪ್ಪಣ್ಣಗ ಏನಾರ ಆಗಿತ್ತಂದ್ರ ನಾ ಮಾತ್ರ ಜೀವಂತ ಇರ್ತಿರ್ಲಿಲ್ಲ. ವೀರನ್ಗೌಡ, ಇಂಥ ಮಾತು ನಿನ್ನ ಬಾಯಾಗ ಬರಬಾರ್ದು. ತಿರ್ಕಪ್ಪಣ್ಣ ನನಗ್ ಬುದ್ಧಿ ಹೇಳಮ್ಮ, ನೀ ಮಾಡಿದ್ದು ಸರಿ ಐತೆ. ಇಲ್ಲ, ಅದು ಗಿರ್ಜಾ ಅವರು ನೀರಾಗ ಮುಳುಗುದ್ ನೋಡಿ ನನಗೆ ಏನ್ ಮಾಡ್ಬೇಕಂತ ತೋಚಲಿಲ್ಲ. ಅವ್ರ ಇಲ್ಲಂದ್ರ ಈ ಜಗತ್ನ್ಯಾಗ ನಾ ಇದ್ದು ಏನ್ ಮಾಡ್ಲಿ ಅಂದು ನೀರಿಗೆ ಹಾರಿದೆ. ಸರಿಯಾದ ಸಮಯಕ್ಕ ನಾ ಬಂದೆ, ಚಲೋ ಆತ. ಇಲ್ಲಂದ್ರ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತ. ತಿರ್ಕಪ್ಪಣ್ಣ, ತಿರ್ಚಕ್ಕ, ಇದೆಲ್ಲ ಯಾಕ ಹೆಂಗ ಯಾವಾಗಾತ ಏನು ನಮ್ಗ ವಿಷಯ ಗೊತ್ತಿಲ್ಲ. ಒಮ್ಮಿಕ್ಲೆ ನೀವು ನೀರು ಹಾರಿ ಪ್ರಾಣ ಕಳ್ಕೊಳ್ಳೋ ಮುಂದಾಗ ನಮಗ ಏನೋ ದೊಡ್ಡ ಅನಾಹುತನ ಆಗೈತಿ ಅಂತ ಅನಿಸ್ತ. ವೀರನ್ಗೌಡ, ಏನಾತು, ಹೆಂಗಾತು, ಯಾಕಾತು ಅಂತ ನಮಗೂ ಗೊತ್ತಿಲ್ಲ. ಆದ್ರ ಒಂದಂತರೂ ಸತ್ಯ, ನಮ್ಮ ವಿರುದ್ಧ ಏನೋ ಒಂದು ದೊಡ್ಡ ಷಡ್ಯಂತ್ರನ ಆಗೈತಿ. ನಾವ ಮಾಡದೇ ಇರೋ ತಪ್ಪಿಗೆ ಇಂಥ ಒಂದು ಶಿಕ್ಷೆ ಅನುಭವಿಸುವಂಗಾಗೈತಿ. ಏನ ನಿಮ್ಮ ವಿರುದ್ಧ ದೊಡ್ಡ ಷಡ್ಯಂತ್ರ ಆಗೈತ್ಯಾ? ಯಾರು ಮಾಡ್ಯಾರ? ಅದ ಯಾರು ಮಾಡ್ಯಾರ ಅಂತ ಇನ್ನೂ ಗೊತ್ತಾಗ್ವಲ್ದ. ಇನ್ಯಾರ ಅದಾಳಲ್ಲ ವೀರನ್ಗೌಡನ ಅತ್ತಿ, ಅಕ್ಕಿನ ಇಂಥ ಕಚಡ ಕೆಲಸ ಮಾಡೋದು. ತಿರ್ಕಪ್ಪಣ್ಣ, ನನಗ ಏನಾತ ಅನ್ನೋದು ಸ್ಪಷ್ಟವಾಗಿ ಹೇಳ. ಏನ್ ಹೇಳಿ ವೀರನ್ಗೌಡ, ನಾನು ಹೊಲಕ್ಕೆ ಹೊಂಟಿದ್ದೆ. ಹೊಂಟಂತವ ಅದು ಹೆಂಗ ಮಲ್ಲವರ ಮನೆಗೆ ಹೋದ್ನೋ ಏನೋ ದೇವ್ರ ಬಲ್ಲ. ನನಗೆ ತಿಳಿದಂಗ ಇವ್ರ ಮನೆಗೆ ಹೋಗೇನಿ. ವೀಕ್ಷಕರ, ಪ್ಲೀಸ್ ಈ ವಿಡಿಯೋಕ್ಕ ಹೈಪ್ ಮಾಡ್ರಿ. ಹೈಪ್ ಮಾಡೋದು ಹೆಂಗಂದ್ರ ನೋಡ್ರಿ, ಸ್ಕ್ರೀನ್ ಮ್ಯಾಗ ನಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಪ್ಲೇ ಆಕೈತಿ. ಸೊ ಕೆಳಗ ಕಾಣ್ತಾ ಇರುವಂತ ಕಮೆಂಟ್ ಬಾಕ್ಸ್ ನ ಸ್ವೈಪ್ ಮಾಡಿದ್ರೆ ಹೈಪ್ ಅಂತ ನೋಟಿಫಿಕೇಶನ್ ತೋರಿಸ್ತೈತಿ. ನೀವು ಆ ಹೈಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕ, ನಿಮ್ಮ ಬೆಂಬಲ ನಮಗೆ ಸಿಗ್ತೈತಿ. ವೀಕ್ಷಕರ, ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ. ಹಂಗ ನಿಮಗೆ ಇದು ವಿಡಿಯೋ ಚಲೋ ಅನಿಸ್ತಪ್ಪ ಅಂತಂದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗ ನಿಮ್ಗೆ ಯಾರ್ಯಾರಿಗೆ ಈ ಕತೆ ಇಷ್ಟ, ಹಂಗ ಯಾರ್ಯಾರು ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಹೈಪ್ ಮಾಡಿರಿ, ಅವರೆಲ್ಲರೂ ಕೂಡ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರೆ ನನಗೆ ತುಂಬಾ ಖುಷಿ ಆಕೈತಿ ಸ್ನೇಹಿತರೆ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಿರ್ತೇನೆ ಸ್ನೇಹಿತರೆ. ಮರೀದಂಗ ಕಮೆಂಟ್ ಮಾಡ್ರಿ. ಛೇ, ನಮ್ಮ ಅಜ್ಜಗ ಎಷ್ಟು ಹೇಳ್ತೇನೆ ನಾನು, ನಾ ಮದ್ವಿ ಮಾಡ್ಕೊಳಕ್ ಒಲ್ಲೆ ಅಂತ. ನನ್ನ ಮಾತಾ ಕೇಳಂಗಿಲ್ಲ ಅಂತಾನ. ಯಾರ್ದೋ ಮನೆಗೆ ಕರ್ಕೊಂಡು ಬಂದೆ ಇವ್ರ ಮನೆಗೆ ನನ್ನ ಮದ್ವಿ ಮಾಡಿ ಕೊಡ್ತಾನಂತ. ನಾ ನೋಡಿದ್ರ
ಒಂದು ಹುಡುಗನ ಇಷ್ಟಪಟ್ಟೇನಿ. ಅವನ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡೇನಿ. ಏನ್ ಮಕ ನೋಡ್ತೀವಿ? ಅತ್ತಿ ಕಾಲ್ಗೆ ನಮಸ್ಕಾರ ಮಾಡ. ವೈಷ್ಣವಿ ಅಯ್ಯ ಮೇಲೆ ಕಾಕ, ನಿನ್ನ ಮೊಮ್ಮಗಳ ಬಂಗಾರ ಆಗೈತಿಲ್ಲ ಯಪ್ಪ. ನಮ್ಮ ಈರನ್ ಗೌಡಗ ಹೇಳಿ ಮಾಡ್ತಿದ್ ಜೋಡಿ. ಅದಕ್ಕನ ಚೆನ್ನವ್ವ ಯಾವಾಗಿಂದ ಬಡ್ಕೊಳಕ್ ಕುಂತಾನಿ. ಹುಡುಗಿ ಅಪ್ಪಟ ಬಂಗಾರ. ನಿನ್ನ ಮಗ ಏನು ಕಡಿಮೆ ಯವ್ವ, ಕೊಹಿನೂರ್ ವಜ್ರ. ಎರಡು ಮಂದಿಗೆ ಮದ್ವಿ ಮಾಡ್ಸಿದ್ವಿ ಅಂದ್ರ ಎರಡು ಹಾಲು ಜೇನು ಇದ್ದಂಗ ಇರ್ತಾವ. ಹೌದಾ ಕಾಕ, ನೀ ಹೇಳದ್ ನೋಡಿದ್ರ ನನ್ನ ಮಗನ ಕಷ್ಟ ಇಂದಿಗೆ ಎಲ್ಲಾ ತೀರ್ತು ಅಂತ ನನಗ ಅನ್ಸಾಕುಂತತಿ. ವೈಷ್ಣವಿ, ನಮ್ ಈ ಮನೆಗೆ ನೀನ ಸಸಿಯಾಗಿ ಬರಾಕ ನಿನ್ನ ಒಪ್ಪಿಗೆ ಐತ್ಯಾ? ಅಲ್ಲ ಚೆನ್ನವ, ಯಾರ ಕುರಿನ ಕೇಳಿ ಮಸಾಲೆ ಹರಿತಾರ. ಹೊಗ ಹುಚ್ಚಿ, ನನ್ನ ಮೊಮ್ಮಗಳು ನಾ ಹೆಂಗ್ ಹೇಳ್ತಾನಿ ಹಂಗ ಕೇಳ್ತಾಳ. ಹೌದಿಲ್ಲ ವೈಷ್ಣವಿ? ಅಜ್ಜನ ಮಾತು ಕೇಳಿದ್ರ ನನ್ನ ಈ ಮನೆಗೆ ಸಸಿ ಮಾಡ್ತಾರ ಅನ್ನೋದು ಖಾತ್ರಿ ಆತ. ನಾ ನೋಡಿದ್ರ ಸುಂದ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಾಕುಂತೇನಿ. ಅವನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ಈಗೇನಾದ್ರೂ ನನಗೆ ಈ ಮದ್ವಿ ಮನಸ್ಸಿಲ್ಲ ಅಂತ ಹೇಳಿದ್ನಂದ್ರ ಅಜ್ಜ ಅಪ್ಪಗೆ ಹೇಳಿ ನನ್ನ ಹೊಡೆಸ್ತಾನ. ಅಷ್ಟ ಅಲ್ಲ, ನನ್ನ ಕೋಲ್ಯಾಗ ಕೂಡ ಹಾಕ್ತಾರ. ಹಂಗ್ ಮಾಡಿದ್ರಂದ್ರ ನಾನು ಸುಂದ್ರಗ ಹೆಂಗ್ ಭೇಟಿ ಆಗ್ಲಿ? ಹೆಂಗ ನನ್ನ ಮದ್ವಿ ವಿಷಯ ಹೇಳಿ? ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ 100 ವರ್ಷ ಆಯ್ತಂತ. ಇಲ್ಲೇ ಮದ್ವಿ ಮಾಡ್ಕೋತೇನಿ ಅಂತ ಒಪ್ಕೋತೇನಿ. ಆದ್ರ ಊರಿಗೆ ಹೋಗಿಂದ ನಾ ಮಾತ್ರ ಸುಂದ್ರನ್ ಕೂಟ ಓಡಿ ಹೋಗೋದು ಗ್ಯಾರಂಟಿನೇ. ವೈಷ್ಣವಿ, ಏನ್ ವಿಚಾರ ಮಾಡಾತಿ? ನಿನಗ ನನ್ನ ಮಗನ ಮದ್ವಿ ಮಾಡ್ಕೊಳಕ ಇಷ್ಟ ಐತೋ ಇಲ್ಲೋ ಅಂತ ಕೇಳಿದ್ನಿ. ಆದ್ರೆ ಪಾಪ ನೀನ ನನ್ನ ಮಗನ್ನ ನೋಡಿಲ್ಲ. ಅಲ್ಲ ಬೇ ಚೆನ್ನವ್ವ, ನಿನ್ನ ಮಗ ನೋಡಾಕ ರಾಜ್ಕುಮಾರ್ ಆಗ್ಯಾನ. ಅವನು ಮದ್ವಿ ಮಾಡ್ಕೊಳಕ ನಮ್ಮ ವೈಷ್ಣವಿ 7 ಜನ್ಮದ ಪುಣ್ಯ ಮಾಡಿದ್ಲ. ಅಪ್ಪಟ ಬಂಗಾರ. ಕಾಕ, ಆದ್ರೂ ಮದುವೆ ಆಗವ್ರು ಅವರಿಬ್ರು ಪರಸ್ಪರ ಒಮ್ಮೆ ನೋಡ್ಲಿ. ಹ್ಞೂ ಅಂದ ಒಪ್ಪಿಗೆ ಕೊಟ್ಟಿಂದ ಮುಂದೆ ಹೆಜ್ಜೆ ಇಡೋನು. ಯಾಕಂದ್ರ ಜೀವನದಾಗ ಒಮ್ಮೆ ಎಡಿ ಬಿಟ್ಟೇವಿ. ಆ ಅನುಭವ ನಮಗ ಸಾಯು ಮಟಾನು ಮರೆಯೋದಿಲ್ಲ. ನೀ ಹೇಳೋದು ಸರಿಯಾಗಿ ಐತಿ ಚೆನ್ನವ್ವ. ನಿನ್ನ ಮಗ ಬಂದ್ ನಮ್ಮ ವೈಷ್ಣವಿ ನೋಡ್ಲಿ, ನಮ್ಮ ವೈಶಕ್ಕ ನಿಮ್ ವೀರನ್ ಗೌಡನ್ ನೋಡ್ಲಿ. ನಮ್ಮ ವೈಷ್ಣವಿ ಅಂತೂ ನಾವ್ ಹಾಕಿದ ಗೇರಿನ ದಾಟೋದಿಲ್ಲ. ನಿಮ್ ನೀರಪ್ಪ ನನ್ನ ಮೊಮ್ಮಗಳನ್ನ ಒಪ್ಕೊಂಡ್ರ ಅಷ್ಟ ಸಾಕು. ಅಜ್ಜಗ ಸುಂದ್ರನ ವಿಷಯ ಗೊತ್ತಾಗೈತಿ. ಅದಕ್ಕ ನನ್ನ ದೌಡ್ ಮಾಡಿ ಆ ಮನೆಗಿಂದ ಮದ್ವಿ ಮಾಡಿ ಕಳಿಸ್ಬೇಕು ಅಂತ ವಿಚಾರ ಮಾಡ್ಯಾರ. ಇದೆಲ್ಲ ನನಗ ಗುರ್ತೈತಿ. ಆದ್ರ ಸುಂದ್ರ ಇನ್ನೊಂದು ವಾರ ತಡ್ಕೋ, ಹೆಂಗಾರ ಮಾಡಿ ನಿನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತೇನಿ ಅಂದಾನ. ಅದಕ್ಕ ತಡ್ಕೊಂಡ ಇನ್ನು ಆ ಮನ್ಯಾಗ ಅದೇನಿ. ಇನ್ನು 1 ವಾರ ಕಳೀಲಿ, ಆಮೇಲೆ ನಿಮಗೆಲ್ಲರಿಗೂ ತೋರಿಸ್ತೇನೆ. ಕಾಕ, ವೈಷ್ಣವಿ ಇಲ್ಲಿ ಕುಂದ್ರಿ, ನಿಮ್ಗ ಕುಡಿಯಾಕ ಹಾಲು ತಗೊಂಡ್ ಬರ್ತೇನೆ. ಸರಿ ಅಜ್ಜ, ನಿನಗೆ ಎಷ್ಟು ಸರ್ತಿ ಹೇಳೋದು ನನಗೀಗ ಮದುವೆ ಆಗಾಕ ಇಷ್ಟ ಇಲ್ಲ. ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ನಾನು ಮದ್ವೆ ಮಾಡ್ಕೋತೀನಿ. ವೈಷ್ಣವಿ, ನಾ ಹೇಳೋದು ಸರಿಯಾಗಿ ಕೇಳಿಸ್ಕೋ. ಈ ಹುಡುಗ ಭಾರಿ ಚಲೋ ಅದಾನ. ಏನ ಇಂಥ ವರ ನಿನಗ ಎಲ್ಲಿ ಸಿಗೋದಿಲ್ಲ. ನೀನ ಹೊರಗ ಏನೇನು ಕಂತ್ರಾಟ ನಡೆಸಿ ಅಂತ ನನಗ ನಿಮ್ಮಪ್ಪಗ ಗುರ್ತೈತಿ. ಒಂದು ವರ ಸಿಕ್ತಂದ್ರ ನಿನ್ನ 1 ತಾಸು ಮನ್ಯಾಗ ಇಟ್ಕೊಳ್ಳೋದಿಲ್ಲ ನಾವ. ಏನ ಪಾಪ ಸಾಲಿ ಕಲೀಲಿ ಹುಡುಗಿ ಅಂತ ಇಷ್ಟು ದಿನ ಮದ್ವಿ ಬೇಡ ಅಂತ ಸಾಲಿ ಕಲಿಯಾಕ ಬಿಟ್ಟಿದ್ವಿ. ಆದ್ರ ಈಗ ಮಾತ್ರ ಸುಮ್ಮನಿರಂಗಿಲ್ಲ. ಊರಾಗ ನಮ್ಮ ಮಾನ ಮರ್ಯಾದಿನ ಹರಾಜ್ ಹಾಕ್ಬೇಕಂತ ಮಾಡಿಯ. ಅಜ್ಜ, ಸುಂದ್ರ ಒಳ್ಳೆ ಹುಡುಗ. ಈಗರ ನೌಕರಿ ಬಂದೈತಿ. ಇನ್ನೊಂದು ವರ್ಷಕ್ಕ ಗೌರ್ಮೆಂಟ್ ನೌಕರಿ ಆಕೇತಂತ. ಅದಕ್ಕ 1 ವರ್ಷ ಬಿಟ್ಟು ನಿಮಗೆಲ್ಲರಿಗೂ ತಿಳಿಸಿ ಮದ್ವಿ ಮಾಡ್ಕೋಬೇಕಂತ ಮಾಡಿದ್ನಿ. ಅಷ್ಟ್ರೊಳಗ ನೀವೆಲ್ಲ ಹಿಂಗ್ ಮಾಡಾಕತ್ತೀರಿ. ವೈಷ್ಣವಿ, ನನ್ನ ಜಗದಾಗ ಜೋರ್ ಕರ್ತ ನಿಮ್ಮಪ್ಪಿದ್ದಿದ್ನಂದ್ರ ನಿನ್ನಿಲ್ಲೇ ಕಡದು ಹೆಡ್ಗಿ ತುಂಬ್ತಿದ್ದ. ಸುಂದ್ರ ಅಂತ ಸುಂದ್ರ, ಅವಂಗ ಏನೈತಿ? ಇರಾಕ ಮನಿ ಇಲ್ಲ, ಅಡವ್ಯಾಗ 1 ಗೇಣು ಹೊಲ ಇಲ್ಲ. ನೌಕರಿ ಅಂತ ನೌಕರಿ ಯಾವಾಗ ಗೌರ್ಮೆಂಟ್ ಆಗ್ಬೇಕದ? ಭಿಖಾರಿ ಬೆನ್ ಹತ್ತಿ ಹೋಗಿ ನಮ್ಮ ಮಾನ ತೆಗೆದು ನಾಳೆ ಅವನ್ ಕೂಡ ಇರಾಕಾಗ್ಲಾರ್ದ ಮನಿಗೆ ಬಂದು ಮೂಲ ಆಗ್ಬೇಕಂತ ಮಾಡಿಯ. ನೋಡ, ಈ ವೀರನ್ ಗೌಡ ನಿನ್ನ ಒಪ್ಕೊಂಡು ಹೂ ಅಂತ ಅಂದ್ರ ಇವನ್ ಕೂಡ ನಿನ್ನ ಮದ್ವಿ. ಅದು ಯಾರಿಂದನೂ ತಪ್ಸಾಕ ಸಾಧ್ಯ ಇಲ್ಲ. ಅಜ್ಜ, ನಾ ಏನ್ ತಪ್ಪು ಮಾಡೇನಂತೇಳಿ ನನಗಿಂತ
ವೈಷ್ಣವಿ ಬಾಯ್ ಮುಚ್ಚೋ. ಸುಂದರನ ಹೆಸರು ಇನ್ನೊಮ್ಮೆ ತಗದಿಯೇ ನ್ಯಾಲ್ಗೆ ಕತ್ತರಿಸಿ ಬಿಡ್ತೇನೆ. ಯವ್ವ, ಬಂದೇನಪ್ಪ ಈರನ್ಗೌಡ? ಯಜ್ಜ ಆರಾಮದಿಯ? ಆರಾಮದೇನಪ್ಪ, ನೀ ಹೆಂಗದಿ? ನಾನು ಆರಾಮದೀನಿ. ಅಂದಂಗ ಈಕೆ ನನ್ನ ಮೊಮ್ಮಗಳು ವೈಷ್ಣವಿ ಅಂತ. ಹೌದನ? ಆತ್ ತಗೋ.